ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಿಫ್ಟಿ ಕನ್ನಡ. ನಿಫ್ಟಿ ಕನ್ನಡಕ್ಕೆ ಸುಸ್ವಾಗತ. ಈ ವಿಡಿಯೋ ಓನ್ಲಿ ಫಾರ್ ಎಜುಕೇಶನ್ ಪರ್ಪಸ್ಗೋಸ್ಕರ. ಇದು ಯಾವುದೇ ಟ್ರೇಡ್ ರೆಕಮೆಂಡೇಶನ್ ವಿಡಿಯೋ ಅಲ್ಲ. ಮೈ ಡಿಯರ್ ಫ್ರೆಂಡ್, ನಾನು ಪೋಸ್ಟ್ ಮಾರ್ಕೆಟ್ ವಿಡಿಯೋದಲ್ಲಿ ಹೇಳಿದೆ, ನಾನು ಬ್ಯಾಂಕ್ ನಿಫ್ಟಿನಲ್ಲಿ. ಸೊ ಈ ಲೈನ್ ಏನಿತ್ತು, ಇದೊಂದು ಸ್ವಲ್ಪ ಕೆಳಗಡೆ ಇತ್ತು. ಓಕೆನಾ, ಈ ಸಣ್ಣ ಲೈನು ಕೆಳಗಡೆ ಇತ್ತು. ಓಕೆನಾ, ಇದು ಕೆಳಗಡೆ ಇತ್ತು, ಇದು ಕೆಳಗಡೆ ಇತ್ತು. ಸೊ ಮಾರ್ಕೆಟ್ ಏನಾದ್ರು ಫ್ಲಾಟ್ ಅಲ್ಲಿ ಓಪನ್ ಆಗಿ ಕೆಳಗಡೆ ಬಂತು ಅಂದ್ರೆ ಈ ಲೈನ್ ನೋಡ್ಕೊಳ್ಳಿ. ಮತ್ತೆ 47,864ನ ಕ್ರಾಸ್ ಮಾಡುತ್ತಾ ನೋಡ್ಕೊಳ್ಳಿ. 8 ಸ್ಟಾಪ್ ಲಾಸ್ ಇಟ್ಕೊಳ್ಳಿ ಅಂತಾನು ಹೇಳಿದೆ. ಓಕೆನಾ, ಅಥವಾ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ರೆ ಒಂದೇನಾದ್ರೂ ಇಲ್ಲೆಲ್ಲಾದ್ರೂ ಪ್ರಯತ್ನ ಮಾಡಿ ಮತ್ತೆ ಮೇಲ್ಗಡೆ ಹೋಗ್ಬೋದು. ಸೊ ಎಲ್ಲಿವರೆಗೆ 48,258ವರೆಗೆನು ಸಿ ಪ್ಲಾನ್ ಮಾಡ್ಕೊಳ್ಳಿ ಅಂತಾನು ಹೇಳಿದೆ. ಓಕೆ, ಮಾರ್ಕೆಟ್ ಕೆಳಗಡೆನೆ ಓಪನ್ ಆಗುತ್ತೆ, ಮತ್ತೆ ಫುಲ್ ಬ್ಯಾಕ್ ಹೋಗಿ ಗ್ಯಾಪ್ ಫಿಲ್ಲಿಂಗ್ ಮಾಡತ್ತೆ. ಓಕೆನಾ, ಪ್ರೀವಿಯಸ್ ಏನ್ ಕ್ಲೋಸ್ ಆಗಿರುತ್ತೆ ಅದನ್ನ ಫಿಲ್ ಮಾಡುತ್ತೆ, ಮತ್ತೆ ಒಂದು ಫುಲ್ ಬ್ಯಾಕ್ ಬಂದು. ಸೊ ನನ್ನ ಲೆವೆಲ್ಸ್ ಈ ಲೈನ್ ಇಲ್ಲೇ ಇತ್ತು. ಓಕೆನಾ, ಈ ಲೈನ್ ಇಲ್ಲೇ ಇತ್ತು. ಸೊ ಅಲ್ಲಿಂದನೇ ಸಪೋರ್ಟ್ ತಗೊಂಡು ಮತ್ತೆ ಮೇಲ್ಗಡೆ ಹೋಗುತ್ತೆ. ನೋಡ್ಕೊಳ್ಳಿ, 48,258ವರೆಗೂ ಸಿ ಪ್ಲಾನ್ ಮಾಡ್ಕೊಳ್ಳಿ ಅಂತಾನು ಹೇಳಿದೆ. ಒನ್ಸ್ ಅಲ್ಲಿಂದ ರಿಜೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಅಂತಾನು ಹೇಳಿದೆ. ಓಕೆನಾ, ಒನ್ಸ್ ಅದನ್ನ ಬ್ರೇಕ್ ಆದ್ರೆ ಹಂಗೆ ಕಂಟಿನ್ಯೂ ಮಾಡಿ, ಇಲ್ಲಿವರೆಗೂ 48,400ವರೆಗೂ ಕಂಟಿನ್ಯೂ ಮಾಡಿ. ಸೊ ಟೈಟ್ ಸ್ಟಾಪ್ ಲಾಸ್ ಇಟ್ಕೊಳ್ಳಿ ಸಿ ಕಡೆ ಅಂತಾನು ಹೇಳಿದೆ. ಓಕೆನಾ, ನಿನ್ನೆ ಪೋಸ್ಟ್ ಮಾರ್ಕೆಟ್ ವಿಡಿಯೋದಲ್ಲಿ ರಿಜೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಅಂತಾನು ಹೇಳಿದೆ. ನಾಳೆ ಏನಾದ್ರು ಮಾರ್ಕೆಟ್ ಫಿನ್ ನಿಫ್ಟಿ ಏನ್ ಅಷ್ಟೊಂದು ನಮ್ಗೆ ಪರ್ಫಾರ್ಮೆನ್ಸ್ ಕೊಡ್ಲಿಲ್ಲ, ಸೈಡ್ ವೇಸ್ ತರ ಆಗೋಯ್ತು. ಅಲ್ಲೇನೆ ಓಪನ್ ಆಗಿ ನನ್ನ ರೆಕ್ಟಾಂಗಲ್ ಬಾಕ್ಸ್ ಹತ್ರನೇ ನಿಯರೆಸ್ಟ್ ಓಪನ್ ಆಗಿ, ಸೊ ಅಲ್ಲಿಂದನೇ ಒಂದು ರೆಸಿಸ್ಟೆನ್ಸ್ ನ ಫೇಸ್ ಮಾಡಿ ಮತ್ತೆ ಕೆಳಗಡೆ ಬೀಳುತ್ತೆ. ಸೊ ಓಕೆ, ತುಂಬಾನೇ ಅಲ್ಲೇ ಆಟ ಆಡ್ಬಿಡ್ತು ಫಿನ್ ನಿಫ್ಟಿ. ಓಕೆ, ಒಂದ್ ನಿಮಿಷ. ಬ್ಯಾಂಕ್ ನಿಫ್ಟಿ ಏನಾದ್ರು ನಾಳೆ 5 ನಿಮಿಷ ಚಾರ್ಟ್, ಮೈ ಡಿಯರ್ ಫ್ರೆಂಡ್, 5 ನಿಮಿಷ ಚಾರ್ಟ್ ಹಾಕೊಂಡಿದೀನಿ. ಬ್ಯಾಂಕ್ ನಿಫ್ಟಿ ಏನಾದ್ರು ಫ್ಲಾಟ್ ಅಲ್ಲಿ ಓಪನ್ ಆಗಿ ಕೆಳಗಡೆ ಬಂತು ಅಂದ್ರೆ ಸೊ ನೋಡ್ಕೊಳ್ಳಿ 47,864. ಅಕಸ್ಮಾತ್ ಇಲ್ಲನೆ ಓಪನ್ ಆಗಿ ಮೇಲ್ಗಡೆ ಹೋಯ್ತು ಅಂದ್ರೆ 48,181ನ ವಾಚ್ ಮಾಡಿ. ಇಲ್ಲೆಲ್ಲಾದ್ರೂ ಮತ್ತೆ ಪ್ರಯತ್ನ ಮಾಡಿ ಮತ್ತೆ ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ. ಓಕೆನಾ, ಸಿ ಪ್ಲಾನ್ ಮಾಡ್ಕೊಂಡಿದ್ರೆ ಅಗ್ರೆಸಿವ್ ಆಗಿ ಎಂಟ್ರಿ ಆಗಿ ಟೈಟ್ ಸ್ಟಾಪ್ ಲಾಸ್ ಜೊತೆ ಮೂವ್ ಮಾಡಿ. ಎಲ್ಲಿವರೆಗೆ 48,258ನ ಬ್ರೇಕ್ ಮಾಡತ್ತ ನೋಡ್ಕೊಳ್ಳಿ. ಓಕೆನಾ, ಬ್ರೇಕ್ ಮಾಡಿದ್ರೆ ಹಂಗೆ ಕಂಟಿನ್ಯೂ ಮಾಡಿ ಸಿ. ಓಕೆನಾ, ಅಕಸ್ಮಾತ್ ಇಲ್ಲೇ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಕೆಳಗಡೆ ಬಂದ್ರು ಕೂಡ ಪಿ ಎಂಟ್ರಿ ಆಗಿದ್ರೆ ಸ್ಟಾಪ್ ಲಾಸ್ ನ ಟೈಟ್ ಸ್ಟಾಪ್ ಲಾಸ್ ಮೂವ್ ಮಾಡಿ 48,000 ತನಕ. ಓಕೆನಾ, 48,000, 47,989. ಸಾರಿ, ಅದು ಪ್ರೀವಿಯಸ್ ಡೇ ಕ್ಲೋಸ್ 47,950 ತನಕನೂ ಇಟ್ಕೊಳ್ಳಿ. ಓಕೆ, ಒನ್ಸ್ ಅದನ್ನ ಬ್ರೇಕ್ ಮಾಡಿದ್ರೆ 47,864ನ ವಾಚ್ ಮಾಡಿ. ನೆಕ್ಸ್ಟ್ 47,759ನ ಕ್ರಾಸ್ ಮಾಡಬೇಕು. ಓಕೆನಾ, ಪಿ 47,759ನ ಕ್ರಾಸ್ ಮಾಡಬೇಕು. ಏನಾದ್ರೂ ಗ್ಯಾಪ್ ಅಪ್ ಅಲ್ಲಿ ಒಂದ್ ಸ್ವಲ್ಪ ಮೇಲೆ ಓಪನ್ ಆಗಿ ಕೆಳಗಡೆ ಹಂಗೆ ಕಂಟಿನ್ಯೂ ಆಗಿ ಬಂದ್ರೆ ಇದನ್ನ ಕ್ರಾಸ್ ಮಾಡ್ಬೇಕು. ಅಕಸ್ಮಾತ್ ಇಲ್ಲೆಲ್ಲಾದ್ರೂ ಸಪೋರ್ಟ್ ತಕೊಂತು ಮೇಲ್ಗಡೆ ಹೋಯ್ತು ಅಂದ್ರೆ ಸಿ ಪ್ಲಾನ್ ಮಾಡ್ಕೊಳ್ಳಿ. ಇವೆರಡು ಲೈನು ಮತ್ತೆ ಇಲ್ಲಿ ರೆಕ್ಟಾಂಗಲ್ ಬಾಕ್ಸ್ ಹತ್ರ ಮತ್ತೆ ಸಪೋರ್ಟ್ ತಗೊಂಡ್ ಹೋಯ್ತು ಅಂದ್ರೆ ಸಿ ಪ್ಲಾನ್ ಮಾಡ್ಕೊಳ್ಳಿ ಮೇಲ್ಗಡೆಗೆ. ಓಕೆ, 48,258ನ ಕ್ರಾಸ್ ಮಾಡೋವರೆಗೂ ವೆಯ್ಟ್ ಮಾಡಿ. ಓಕೆನಾ, ಟೈಟ್ ಸ್ಟಾಪ್ ಲಾಸ್ ಜೊತೆಗಿರಿ. ಮಾರ್ಕೆಟ್ ಏನಾದ್ರು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಕೆಳಗಡೆ ಬಿದ್ರು ಅಷ್ಟೇ. ಓಕೆನಾ, ವೆಯ್ಟ್ ಮಾಡಿ. ಕೆಳಗಡೆ ರೆಕ್ಟಾಂಗಲ್ ಬಾಕ್ಸ್ ನ ವೆಯ್ಟ್ ಮಾಡಿ, ಕೆಳಗಡೆ ಬೀಳ್ತು ಅಂದ್ರೆ. ಓಕೆನಾ, ಈ 47,950, 48,000. ಓಕೆ, ಅಲ್ಲಿ ರೆಕ್ಟಾಂಗಲ್ ಬಾಕ್ಸ್ ಕೆಳಗಡೆ ವೆಯ್ಟ್ ಮಾಡಿ. ಮೇಲ್ಗಡೆ ಗ್ಯಾಪ್ ಅಪ್ ಅಲ್ಲಿ ಈ ಪರ್ಪಲ್ ಲೈನ್ ಇಂದ ಮೇಲ್ಗಡೆ ಆದ್ರೂ ಎಲ್ಲಾದ್ರೂ ಓಪನ್ ಆಗ್ಲಿ, ಬಟ್ ಇಲ್ಲಿಂದ ಕೆಳಗಡೆ ಬೀಳ್ತು ಅಂದ್ರೆ ನೋಡಿ ಮತ್ತೆ ಇಲ್ಲೆಲ್ಲಾದ್ರೂ ಮತ್ತೆ ರಿಜೆಕ್ಷನ್ ಆಗಿ ಮತ್ತೆ ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ, ಅಥವಾ ಸೈಡ್ ವೇಸ್ ಆಗ್ಬೋದು. ಓಕೆನಾ, ಓಕೆ. ಇಲ್ಲೊಂದು 48,400 ಹತ್ರನೂ ಒಂದು ರೆಕ್ಟಾಂಗಲ್ ಬಾಕ್ಸ್ ಇದೆ, ನಂದು ರೆಸಿಸ್ಟೆನ್ಸ್ ಇದೆ. ಏನಾದ್ರೂ ಫ್ಲಾಟ್ ಅಲ್ಲಿ ಓಪನ್ ಆಗಿ ಮೇಲ್ಗಡೆ ಹೋಯ್ತು ಅಂದ್ರೆ ಸಿ ಪ್ಲಾನ್ ಮಾಡ್ಕೊಂಡಿದ್ರೆ ಸ್ಟಾಪ್ ಲಾಸ್ ಜೊತೆಗೆ ಮೂವ್ ಮಾಡಿ. ಇದನ್ನ ಕ್ರಾಸ್ ಮಾಡಿದ್ರೆ 48,400 ವೆಯ್ಟ್ ಮಾಡಿ. ಏನಾದ್ರೂ ಪ್ರಯತ್ನ ಮಾಡಿ ಕೆಳಗಡೆ ಬೀಳ್ತು ಅಂದ್ರೆ ಪಿ ಪ್ಲಾನ್ ಮಾಡ್ಕೊಳ್ಳಿ, ಅಥವಾ 48,458ನ ಕ್ರಾಸ್ ಮಾಡತ್ತ ನೋಡ್ಕೊಳ್ಳಿ. ಕ್ರಾಸ್ ಮಾಡಿದ್ರೆ ಹಂಗೆ ಕಂಟಿನ್ಯೂ ಮಾಡಿ ಸಿ ಮೇಲ್ಗಡೆಗೆ. ಓಕೆನಾ, ಎಲ್ಲಿವರೆಗೆ 48,900, 950 ಹತ್ರ ನಿಯರೆಸ್ಟ್ ಒಂದು ರೆಸಿಸ್ಟೆನ್ಸ್ ಇದೆ. ಸೊ 48,627 ಕ್ರಾಸ್ ಮಾಡತ್ತ ನೋಡ್ಕೊಳ್ಳಿ, ಹಂಗೆ ಸಿ ಪ್ಲಾನ್ ಮಾಡ್ಕೊಳ್ಳಿ. ಹಂಗೆ ಕಂಟಿನ್ಯೂ ಆದ್ರೆ ಸಿ ಪ್ಲಾನ್ ಮಾಡ್ಕೊಳ್ಳಿ. ಒಂದೇ ಸಲ ಹೋಗಲ್ಲ ಮಾರ್ಕೆಟ್. ಓಕೆ, ಒಂದೇ ಸಲ ಹೋಗಲ್ಲ, ಒಂದು ಫುಲ್ ಬ್ಯಾಕ್ ಬಂದು ಹೋಗ್ತಾ ಇರತ್ತೆ. ಓಕೆನಾ, ಹಂಗೆ ಕಂಟಿನ್ಯೂ ಮಾಡ್ಕೊಳ್ಳಿ. ಸಿ ಎಂಟ್ರಿ ಆಗಿದ್ರೆ. ಈ ಏನಾದ್ರೂ ಕೆಳಗಡೆ ಬೀಳ್ತು ಅಂದ್ರೆ ಮಾರ್ಕೆಟ್
ಇಲ್ಲೇ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಕೆಳಗಡೆ ಬೀಳ್ತು ಅಂದ್ರೆ 47,759ನ ಕ್ರಾಸ್ ಮಾಡತ್ತ ನೋಡ್ಕೊಳ್ಳಿ. ಒನ್ಸ್ ಇಲ್ಲೆಲ್ಲ ಸಪೋರ್ಟ್ ತಗೊಂಡ್ ಮೇಕ್ ಹೋಗೋದು ಅಥವಾ ಕಂಟಿನ್ಯೂ ಆಯ್ತು ಅಂದ್ರೆ 47,621ನ ನೋಡ್ಕೊಳ್ಳಿ. ಓಕೆ, ಹಂಗೆ ಇನ್ನ ಕಂಟಿನ್ಯೂ ಮಾಡಿ. ಓಕೆನಾ, ಪಿ ಹಂಗೆ ಕಂಟಿನ್ಯೂ ಮಾಡಿ ಎಲ್ಲಿವರೆಗೆ 47,474ವರೆಗೆ ನೋಡಿ. ಓಕೆ, ಎಲ್ಲ ಪ್ರಯೇಷನ್ ಮಾಡಿ ಮತ್ತೆ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಪಿ ಕಡೆ ಏನಾದ್ರೂ ಕೆಳಗಡೆ ಬೀಳಿದ್ರೆ ಟೈಟ್ ಸ್ಟಾಪ್ ಲಾಸ್ಗಳನ್ನ ಮೂವ್ ಮಾಡ್ಕೊಳ್ಳಿ ಕೆಳಗಡೆಗೆ. ಓಕೆನಾ, ಅಕಸ್ಮಾತ್ ಅದನ್ನು ಕ್ರಾಸ್ ಮಾಡಿದ್ರೆ 47,339ನ ನೋಡಿ ಕ್ರಾಸ್ ಮಾಡೋವರೆಗೆ ವೆಯ್ಟ್ ಮಾಡಿ. ಕ್ರಾಸ್ ಮಾಡ್ತು ಒಂದು ಫುಲ್ ಬ್ಯಾಕ್ ಬರುತ್ತೆ. ಅಕಸ್ಮಾತ್ ಹಂಗೆ ಕಂಟಿನ್ಯೂ ಆಗ್ಬೋದು ಸಿ, ಅಥವಾ ಹಂಗೇನೆ ಕೆಳಗಡೆ ಇಲ್ಲೆಲ್ಲಾರು ಸಪೋರ್ಟ್ ತಗೊಂಡ್ ರೆಸಿಸ್ಟೆನ್ಸ್ ನ ಫೇಸ್ ಮಾಡಿ ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ. ಓಕೆನಾ, ಹಂಗೇನೆ ಲೆವೆಲ್ಸ್ ಗಳನ್ನ ನೋಡ್ಕೊಳ್ಳಿ. ಎಲ್ಲಿವರೆಗೆ ಇನ್ನ ಲೆವೆಲ್ಸ್ ಗಳಿದೆ. ಸೊ ನೋಡೋಣ ನಾಳೆ ಏನಾದ್ರೂ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಏನಾದ್ರೂ ಕೆಳಗಡೆ ಬೀಳ್ತು ಅಂದ್ರೆ, ಓಕೆ, ಒಂದು ರೆಸಿಸ್ಟೆನ್ಸ್ ಆಗಿ ಕೆಳಗಡೆ ಬೀಳ್ತು ಅಂದ್ರೆ, ಸೊ ಸಡನ್ ಆಗಿ ಬೀಳಲ್ಲ, ಮತ್ತೆ ಒಂದು ಎಲ್ಲಾದ್ರೂ ಹೋಗಿ ಮತ್ತೆ ಬೀಳೋ ಚಾನ್ಸಸ್ ಇರುತ್ತೆ. ಇಲ್ಲೆಲ್ಲಾದ್ರೂ ಬೀಳೋ ಚಾನ್ಸಸ್ ಇರುತ್ತೆ ಬಿದ್ರೆ. ಓಕೆನಾ, ನೋಡಿ 47,464ನ ಸಪೋರ್ಟ್ ತಗೊಂಡ್ ಮೇಕ್ ಹೋದ್ರೆ ಮತ್ತೆ ಇಲ್ಲಿ ಬಂದ್ರೆ ಮತ್ತೆ ಹಿಂಗೆ ಟೈಮ್ ಇಲ್ಲೇನೆ ಸಾಧ್ಯತೆ ಇರುತ್ತೆ ಟೈಮ್ ಸ್ಪೆಂಡ್ ಮಾಡೋದು. ಓಕೆನಾ, ಏನಾದ್ರೂ ಕೆಳಗಡೆ ಬಿದ್ರೆ ಓಕೆ 47,759ನ ನೋಡ್ಕೊಳ್ಳಿ. 47,339ನ ನೋಡ್ಕೊಳ್ಳಿ. ಕ್ರಾಸ್ ಮಾಡುತ್ತಾ ನೋಡ್ಕೊಳ್ಳಿ. 47,154ನ ನೋಡ್ಕೊಳ್ಳಿ. ಓಕೆನಾ, ಹಂಗೆ ಕಂಟಿನ್ಯೂ ಆದ್ರೆ ಕಂಟಿನ್ಯೂ ಮಾಡಿ. ಓಕೆನಾ, ಪಿ ಮೇಲ್ಗಡೆ ಹೋದ್ರೆ ಹಂಗೆ ಕಂಟಿನ್ಯೂ ಮಾಡಿ. 48,627 ವಾಚ್ ಮಾಡಿ. ಫಸ್ಟ್ 48,258, 48,458, 48,627. ಓಕೆ, ಕ್ರಾಸ್ ಮಾಡುತ್ತಾ ಹಂಗೆ ನೋಡ್ಕೊಳ್ಳಿ. ಒನ್ಸ್ ಹಂಗೆ ಕ್ರಾಸ್ ಮಾಡಿದ್ರೆ ಒಂದು ಫುಲ್ ಬ್ಯಾಕ್ ಬರುತ್ತೆ. ಓಕೆ, ಒನ್ಸ್ ಇದನ್ನ ಕ್ರಾಸ್ ಮಾಡಿದ್ರೆ ಒಂದು ಫುಲ್ ಬ್ಯಾಕ್, ಕ್ರಾಸ್ ಮಾಡಿದ್ರೆ ಒಂದು ಫುಲ್ ಬ್ಯಾಕ್, ಕ್ರಾಸ್ ಮಾಡಿದ್ರೆ ಒಂದು ಫುಲ್ ಬ್ಯಾಕ್. ಸೊ ಹಂಗೆ ಮೂವ್ ಆಗ್ತಾ ಹೋಗುತ್ತೆ. ಸಿ ಓಕೆನಾ ಮೈ ಡಿಯರ್ ಫ್ರೆಂಡ್. ಓಕೆ ಮೈ ಡಿಯರ್ ಫ್ರೆಂಡ್, ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡಿ. ಲೈಕ್ ಕೊಡೋದನ್ನ ಮರಿಬೇಡಿ.